ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತು ನನ್ನ ಸಂದೇಶ ಹೆಣ್ಮಕ್ಳಿಗಲ್ಲ. ನಾವು ಯೂಶಲಿ ಅವ್ರಿಗೆ ಮಾತ್ರ ಮಾತಾಡ್ತೀವಿ. ಇದು ತಂದೆ ಬಯಸ್ತಾ ಇರೋ ಗಂಡು ಮಕ್ಕಳಿಗೆ ಹೇಳ್ತೀನಿ. ನೀವು ನಿಮ್ಮ ವೈಫನ್ನು ನೋಡ್ತಿರ್ಬೋದು, ಇಂಜೆಕ್ಷನ್ಸ್ ತಗೋತಾ ಇರ್ತಾರೆ, ಸ್ಕ್ಯಾನ್ಸಿಗೆ ಬರ್ತಿರ್ತಾರೆ, ರಿಸಲ್ಟ್ಸ್ ಬರೋ ತನಕ ಫುಲ್ ಹೆದರ್ತಾ ಇರ್ತಾರೆ. ಆ ಟೈಮಲ್ಲಿ ನೀವು ಅವ್ರ ಜೊತೆ ಸಪೋರ್ಟಿವ್ ಆಗಿದ್ದರೆ ಅವ್ರಿಗೆ ಎಷ್ಟು ಒಳ್ಳೇದಾಗತ್ತೆ ಅಲ್ವಾ. ರಿಸಲ್ಟ್ಸಲ್ಲಿ ಕೂಡ ಅವ್ರಿಗೆ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ನಾವು ಟ್ರೈ ಮಾಡ್ತಾ ಇದ್ದೀವಿ, ಅದು ರಿಸಲ್ಟ್ಸ್ ಏನು ಬರುತ್ತೆ ಇಬ್ಬರು ಸೇರಿಸ್ಕೊಂಡು ನಾವು ಅದನ್ನು ಫೇಸ್ ಮಾಡೋಣ ಅನ್ನೋ ಧೈರ್ಯ ಬರುತ್ತೆ. ಆ ಧೈರ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸ್ಟ್ರೆಸ್ ಅನ್ನೋದು ತುಂಬ ನೆಗೆಟಿವ್ ಆಗಿ ಎಫೆಕ್ಟ್ ಆಗುತ್ತೆ. ಸೊ ಈ ಜರ್ನಿಲಿ ಇಬ್ರು ಕೈ ಹಿಡಿದು ನಡೆದ್ರೆ ಮಾತ್ರ ಅದಕ್ಕೆ ಒಂದು ಅರ್ಥ ಸಿಗುತ್ತೆ. ಅವ್ರಿಗೂ ಕೂಡ ಅವ್ರು ಏನು ಅನುಭವಿಸ್ತಿರ್ತಾರೆ ಆ ಪೇನ್ ಎಲ್ಲ ಮರ್ತು ಹೋಗೋಂಗಾಗತ್ತೆ. ಸೊ ನಿಮ್ಮ ಪೇಷನ್ಸು, ನಿಮ್ಮ ಪಾಸಿಟಿವಿಟಿ ಅವ್ರ ಮೇಲೆ ತುಂಬ ಇನ್ಫ್ಲುಯೆನ್ಸ್ ಆಗೋದ್ರಿಂದ ನಿಮ್ಮ ಪಾರ್ಟ್ ತುಂಬ ಇದೆ ಅಲ್ವಾ. ಹೇಗೆ ನಮ್ಮ ಬಾಡಿಯಲ್ಲಿ ನಮ್ಮ ಹಾರ್ಟ್ ಬೀಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಆ ಥರ ಈ ಜರ್ನಿಲಿ ನಿಮ್ಮ ಸಪೋರ್ಟ್ ಅವ್ರಿಗೆ ಹಾರ್ಟ್ ಬೀಟ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ವೈಫ್ಸ್ನ ಸಪೋರ್ಟ್ ಮಾಡಿಕೊಂಡು ಫುಲ್ ಜರ್ನಿಯಲ್ಲಿ ಅವ್ರ ಜೊತೆ ಇರ್ತೀರಾ. ಥ್ಯಾಂಕ್ ಯು.